ನಿಮಗೆ ಸಿನಿಮಾ ನೋಡಿದಾಗ ಹೇಗೆ ನೋಡಿರ್ತಾರೆ? ನಾವು ಮಾತಾಡೋದು ಏನಿಲ್ಲ. ಈಗ ನೋಡ್ಕೊಂಡು ಈಚೆ ಬಂದಿರೋರು ಪ್ರತಿಯೊಬ್ಬರೂ ಸಿಂಗಲ್ ಪರ್ಸನ್ ಕೂಡ ಇದ್ರ ಬಗ್ಗೆ ಒಂದು ಅಪಸ್ವರ ತೆಗಿಲಿಲ್ಲ. ಎಲ್ಲರೂ ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇದ್ದಾರೆ. ಸೊ ಇದು ಒಬ್ಬ ತಂತ್ರಜ್ಞನಾಗಿ ನಾನು ಈ ತಂಡದಲ್ಲಿ ಇರೋದಕ್ಕೆ ಹೆಮ್ಮೆ ಅನಿಸ್ತದೆ. ಉತ್ತರ ಕರ್ನಾಟಕ ಜನರು ಏನು ಅದೊಂದು ಮೇಲ್ಭಾಗದಲ್ಲಿ ಅವ್ರು ಹೊರಟು ಅನಿಸಿದ್ರು ಅವ್ರ ಹೃದಯ ತುಂಬ ಮಿಡಿಯುತ್ತೆ. ಕನ್ನಡ ನಮ್ಮ ನೇಟಿವಿಟಿ, ಅವ್ರ ಕಲ್ಚರು ಅಂದಾಗ ಸೊ ಅದನ್ನು ಇದಕ್ಕೆ ತರೋವಂಥ ಪ್ರಯತ್ನ ಮಾಡಿರೋದು. ಸೊ ನಮ್ಮ ನಿರ್ದೇಶಕರು ಅದೇ ಭಾಗದವರಾಗಿರೋದ್ರಿಂದ ಸ್ವಲ್ಪ ಸುಲಭ ಆಯಿತು ನನಗೆ ಸಂಭಾಷಣೆಗೆ. ಸೊ ನೋಡ್ತಾ ಇರೋರು ತುಂಬ ಎಮೋಷ್ನಲ್ ಆಗಿ ಈಚೆಗೆ ಬರ್ತಾ ಇದ್ದಾರೆ. ಅವ್ರ ಕಣ್ಣಂಚಲ್ಲಿ ಆಲ್ರೆಡಿ ಕಣ್ಣು ತೇವ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಇದು ನಿಜವಾದ ಸಾರ್ಥಕತೆ. ಪಂಚಿಂಗ್ ಡೈಲಾಗ್ಸ್ ಅಂದರೆ ಇನ್ನೊಂದು ಕಾಮಿಡಿ ತುಂಬ ಇದೆ. ಇದೆಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಬರೆಯೋಕೆ ಅಂತ? ಅದೇ ನೀವು ಹೇಳಿದೆ, ಜಹಾಂಗೀರ್ ಅವ್ರದ್ದು ಸಂಭಾಷಣೆ. ಜಹಾಂಗೀರ್ ಸರ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಅದ್ಭುತವಾದ ನಟ, ನೆಲದ ನಟ. ಇದರಲ್ಲಿ ನಾವು ಅದೊಂದು ಎಗೈನ್ ನಾವು ಸಲಗ ಟಗರೂಲ್ ಮಾಡ್ದಂಗೆ ಒಂದಷ್ಟು ಜನ ರಂಗ ಪ್ರತಿಭೆಗಳನ್ನ ಪರಿಚಯಿಸಿದ್ವಿ. ಮತ್ತು ನಾನ್ ಆರ್ಟಿಸ್ಟ್ಗಳನ್ನ ಯಾರು ಸಿಗ್ತಾರೆ ಉತ್ತರ ಕರ್ನಾಟಕದ ಆ ಪ್ರಾಂತ್ಯದಲ್ಲಿ ಅವ್ರುಗಳನ್ನೇ ನಟರಾಗಿ ದುಡಿಸ್ಕೊಂಡಿದ್ದು. ಸೊ ಅವ್ರದ್ದು ಎಲ್ಲರದ್ದು ನಿಮಗೆ ನಾಟತ್ತೆ ಆಡಿಯನ್ಸ್. ಅದು ನಮ್ಮ ತಂಡದ್ದು ಖುಷಿ. ಏಕೆಂದರೆ ನಮ್ಮಲ್ಲಿ ಇರೋದೇ ಬೆರಳೆಣಿಕೆಯಷ್ಟು ನಾಯಕ ನಟರು. ಅವರು ತುಂಬ ಚೂಸಿ. ಅವ್ರಿಗೆ ಏನಕ್ಕೆ ಚೂಸಿ ಅಂದರೆ ಅವ್ರಿಗೆ ಆಪ್ಟಾಗಿರೋ ಕತೆ ಇರಬೇಕು, ಆ ನಿರ್ದೇಶಕರು ಬರಬೇಕು. ಬಟ್ ಈ ನಿಟ್ಟಿನಲ್ಲಿ ಹೊಸಬ್ರು ಬೆಂತಡಿದಾಗ ನಮ್ಮ ಇಂಡಸ್ಟ್ರಿಗೆ ಒಬ್ಬ ನಟ ಸಿಗ್ತಾನೆ, ಒಬ್ಬ ನಿರ್ದೇಶಕ ಸಿಗ್ತಾನೆ. ಸೊ ಎಗೈನ್ ಇಂಡಸ್ಟ್ರಿ ಒಂದು 10 ವರ್ಷ ಮುಂದಕ್ಕೆ ಹೋಗುತ್ತೆ, ಥಿಯೇಟ್ರ್ಗಳು ತುಂಬುತ್ತೆ. ಸೊ ಇಷ್ಟೊಂದು ಫಾಯ್ದಾ ಇದೆ. ನೋಡಬೇಕಾಗಿರುವಂತಹ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ? ನಾವು ಅವ್ರಿಗೆ ಬೆನ್ನು ತಿರುಗಿಸ್ಕೊಂಡೇ ನಿಂತಿದ್ದೀವಿ. ಅವ್ರು ಬಂದು ಬೆನ್ನು ತಟ್ಟಿದ್ರೆ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆ ಅಂತೂ ನಮ್ಮ ತಂಡದಲ್ಲಿದೆ. ಸೊ ನಿಮ್ಗಳಿಗೂ ಥ್ಯಾಂಕ್ಸ್ ಹೇಳಬೇಕು, ನೀವು ಇಷ್ಟು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂದ್ರೆ, ಈ ಮೂವಿ ನಾವು ಇದರಿಂದ ಮುಂಚೆ ನೋಡಿದ್ವಿ. ನಮಗೇನು ಫೀಲ್ ಆಗಿತ್ತು ನಾವು ಅದನ್ನೇ ಕಾಯ್ತಾ ಇದ್ವಿ ಜನಗಳಿಗೆ ಅದು ಆಗಲಿ ಅಂತ ಹೇಳ್ಬಿಟ್ಟು. ಇವತ್ತು ಅವ್ರ ಮುಂದೆ ಅವ್ರ ಜೊತೆಲಿ ಮೂವಿ ನೋಡಬೇಕಾದ್ರೆ ಆ ಫೀಲ್ ನಮಗೆ ತಡ್ತಾ ಇತ್ತು. ಅದು ಹೊರಗಡೆ ಬಂದ ಮೇಲೆ ಯಾರು ಖುಷಿಯಿಂದ ಅಂದರೆ ಆ ಒಂದು ಹ್ಯಾಪಿಯಿಂದ ಬರ್ತಿಲ್ಲ. ಸೊ ಅವ್ರು ಏನು ಅನಲೈಸ್ ಮಾಡ್ಕೊಂಡು ಬರ್ತಿದ್ದಾರೆ. ಅದೊಂದು ಖುಷಿಯ ವಿಚಾರ. ಯಾಕಂದರೆ ಮೂವಿ ನೋಡಿದಾಗ ನನಗೂ ಹಂಗಾಗಿತ್ತು. ನಾನು ತುಂಬ ಅಂದರೆ ಏನು ಹೇಳ್ತೇನೆ, ಮನುಷ್ಯ ಏನಂತ ತಿಳ್ಕೊಳ್ಳೋದು ಮನುಷ್ಯ ಯೋಚನೆ ಮಾಡಿದಾಗ ಮಾತ್ರ ಅದನ್ನು ಈ ಮೂವಿ ಮಾಡಿಸುತ್ತೆ. ನನಗೆ ಮಾಡಿಸಿತ್ತು. ನಾನು ಅದೇ ಫೀಲ್ನ ಕಾಯ್ತಿದ್ದೆ. ಎಲ್ರಿಗೂ ಅದು ಆಗಿದೆ. ಈಗ ಎಲ್ಲ ಕಡೆ ತಲುಪಬೇಕಿದು. ಆದಷ್ಟು ಬೇಗ ಎಲ್ಲರೂ ಬಂದು ಮೂವಿಲಿ ನೋಡಬೇಕೀಗ. ಮೈನಾಗಿ ನಾನು ಎಲ್ಲ ಇಂಟರ್ವ್ಯೂನ ಹೇಳಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ ಇದೆ, ಅದು ನನಗೆ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಿರಲಿ ಅಂತ ಹೇಳ್ಬಿಟ್ಟು. ಅದು ಏನಾದರೂ ನಿಮಗೆ ಈಗ ನೋಡಿದಾಗ ಗೊತ್ತಾಗಿರುತ್ತೆ. ಸರಿನಾ? ನಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಡೈರೆಕ್ಟರ್ ಕೇಳಿದೆ, ಮಾಡಬೇಕಂತ ಕೇಳಿದ್ದೆ. ಇಲ್ಲ ಮಾಡು, ಅದು ನನ್ನ ಇಮ್ಯಾಜಿನೇಷನ್ ಅಂತ ಹೇಳಿದ್ರು. ಅದನ್ನ ಆವಾಗ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನೋಡಬೇಕಾದ್ರೂ ಆ ಒಂದು ಸಿಚುವೇಶನ್ ಬಂದಾಗ ಜನ ಎಲ್ಲ ಸ್ಟನ್ ಆಗಿಬಿಡ್ತಾರೆ. ಸೊ ಇಂಥ ಕ್ಯಾರೆಕ್ಟರ್ ತುಂಬ ಅದ್ಭುತವಾದ ಕ್ಯಾರೆಕ್ಟರ್. ಇದೆಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಸಲ್ಲಬೇಕು. ಏನಕ್ಕೆ? ನಾನು ಗೆದ್ದೆ ಅಂತ ಲೆಕ್ಕ. ಆದರೆ ಈ ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ ಅಭಿಸಾರಿಗೆ ಸಲ್ಲಬೇಕು. ಈಗ ಡಬ್ಬಿಂಗ್ ಕೂಡ ಆಗಿರ್ಬೋದು, ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಡಬ್ಬಿಂಗ್ ಚೇಂಜ್ ಮಾಡ್ಬೋದಿತ್ತು. ಇಲ್ಲ ಅವ್ರು ನಿನ್ನ ಹತ್ರನೇ ಮಾಡಿಸ್ತೀನಿ, ಅದು ಮಾಡ್ತಾರೆ. ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ಮಾಡ್ತಾನೆ. ಆ ಒಂದು ತಾಳ್ಮೆ ಡೈರೆಕ್ಟ್ರಿಗೆ ಬೇಕಾಗುತ್ತೆ, ಮಾಡಿಸ್ಬೇಕಾಗತ್ತೆ. ಅದು ಮಾಡಿಸಿದ ಅಭಿ ಸರ್, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದುರ್ಗಪ್ಪ ಅನ್ನೋ ಕ್ಯಾರೆಕ್ಟರ್ ತುಂಬ ಏನು ವಿಲನ್ಸ್ ಥರ ಇಲ್ಲ. ಆ ಊರಿನ ಒಬ್ಬ ಪರ್ಸನ್ ಅವನು ಅಷ್ಟೇ. ಆ ಊರಿನ ಒಂದು ಕ್ಯಾರೆಕ್ಟರ್ ಅಷ್ಟು ತುಂಬ ಸಟಲ್ ಆಗಿ ಮಾಡಿಸಿದ್ದಾರೆ. ಇವತ್ತು ಹೊರಗೆ ಬಂದ ಮೇಲೆ ತುಂಬ ಜನ ಹಂಗೆ ಹೇಳಿದ್ರು, ಏನಂತಂದ್ರೆ ಇದು ಇಷ್ಟೊಂದು ಮೂವಿಲಿ ನೋಡಿದ್ದೀವಿ, ಈ ಮೂವಿಲಿ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ವಿಲನ್ ಕೂಡ ಹೌದು, ಬಟ್ ತುಂಬ ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ ಮಾಡಿದ್ಯಾ. ನಿನ್ನ ಲುಕ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಸ್ಲ್ಯಾಂಗ್ ಆಗಿರ್ಬೋದು, ತುಂಬ ಇಷ್ಟ ಆಯ್ತು ಅಂತ ಹೇಳಿದ್ದಾರೆ. ಸೊ ಒಂದು ಚಿಕ್ಕ ಮಟ್ಟದಲ್ಲಿ ಗೆದ್ದಿದ್ದೀನಿ ಅಂತ ಅನ್ಕೋತೀನಿ ಸರ್. ನಾನು ಒಂದು ಕಾನ್ಫಿಡೆನ್ಸ್ ಬಂದಿದೆ. ನೋಡಕ್ ಬಂದವರು ಇಲ್ಲ ಹೊರಗೆ ಬರಬೇಕಾದ್ರೆ ಒಂದು ಒಳ್ಳೆ ರಿವ್ಯೂ ಅಲ್ಲಿ ಬರ್ತಿದ್ದಾರೆ. ಈ ರಿವ್ಯೂ ಆದಷ್ಟು ಬೇಗ ನಿಮ್ಗೆ ಎಲ್ಲ ತಲುಪಬೇಕು. ನೀವೆಲ್ಲರೂ ಆದಷ್ಟು ಬೇಗ ಥಿಯೇಟರ್ಗೆ ಬಂದ್ಬಿಟ್ಟು ಮೂವಿನ ನೋಡಬೇಕು. ಹೊಸ ಪ್ರಯತ್ನ, ಹೊಸ ತಂಡ ಇದು. ನೀವೆಲ್ಲರೂ ಬನ್ನಿ, ನಮ್ಮನ್ನ ಗೆಲ್ಸಿ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಫೀಲಿಂಗ್ ಇದೆ. ಒಂಥರ ನೆನೆಸ್ಕೊಂಡ್ರೆ ಇನ್ನೂ ಅಳು ಬರ್ತಾ ಇದೆ. ನಾನು ಲಿಟ್ರಲಿ ಐ ಕ್ರೈಡ್. ಒಂದೊಂದು ಸೀನಿಗೆ ನನಗೂ ಅಳು ಬಂದುಬಿಡ್ತು. ಅಷ್ಟು ಚೆನ್ನಾಗಿದೆ. ಅಭಿ ಸರ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಸ್ತಿ ಸರ್ ಡೈಲಾಗ್ಸ್ ಅಂತೂ ಲೈಕ್ ಜನರು ಹಂಗೆ ಬಾಯಿ ಹಿಡ್ಕೊಂಡು ನಗಬೇಕು, ಅಷ್ಟು ಚೆನ್ನಾಗಿದೆ. ಉತ್ತರ ಕರ್ನಾಟಕ ಸ್ಟೈಲಲ್ಲಿನೇ ಕಾಮಿಡಿ ಮಾಡಿದ್ದಾರೆ. ಒಂಥರ ನಮ್ಮ ಊರಿಗೆ ಹೋಗಿ ಒಂದು ರೌಂಡ್ ಹೋಗಿ ಬಂದಂಗಾಯಿತು. ಅಲ್ಲಿ ಊರಲ್ಲಿ ಏನೇನೇನೇ ನಡೀತಾ ಇರುತ್ತೆ, ಕಟ್ಟೆ ಮೇಲೆ ಕೂತ್ಕೊಂಡು ಎಷ್ಟು ಜನ ಕಾಮಿಡಿ ಮಾಡ್ತಾ ಇರ್ತಾರೆ, ಅದೆಲ್ಲ ನಮ್ಮ ಊರಿಗೆ ಹೋದಂಗೆ ಅನಿಸ್ಬಿಡ್ತು. ಆ್ಯಂಡ್ ನಮ್ಮ ಅಮ್ಮ ಅಂತೂ ಫುಲ್ ಪಕ್ಕ ಕೂತ್ಕೊಂಡು ಫುಲ್ ಎಮೋಷನ್ ಆಗಿ ಅಳ್ತಾ ಇದ್ರು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಸೋಮು ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಎಲ್ಲ ಕೋ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಸರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ.
ಅದೇ ನಾನು ಹೇಳ್ತಾ ಇರೋದು ನಮ್ಮ ಕನ್ನಡ ಮೂವೀಸ್ ಎಷ್ಟು ಚೆನ್ನಾಗಿದೆ, ಎಲ್ರಿಗೂ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ, ಎಲ್ಲ ಈ ಥರ ಎಲ್ಲ ಚೆನ್ನಾಗಿರೋ ಪ್ರಾಜೆಕ್ಟ್ನ ನೀವು ನೋಡಬೇಕು. ನೀವು ಥಿಯೇಟ್ರಿಗೆ ಬಂದು ನೋಡಿದರೆ ನಾವು ಏನೇನು ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟು ಯಾವ ಥರ ಎಮೋಷನ್ಸ್ನ ಆ್ಯಡ್ ಆನ್ ಮಾಡಿ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ಪ್ರಾಜೆಕ್ಟ್ನ ನೀವೇ ಗೆಲ್ಲಿಸಬೇಕು. ನಮ್ಮ ಕಡೆಯಿಂದ ಏನೂ ಸಾಧ್ಯ ಇಲ್ಲ, ಯಾಕಂದರೆ ನಾವು ಚೆನ್ನಾಗಿದೆ, ನಾವು ಮಾಡಿರ್ತೀವಿ, ನಾವು ಡೆಫಿನೆಟ್ಲಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ನೀವು ಕನ್ನಡಿಗರಾಗಿ ನಮ್ಮ ಕನ್ನಡ ಮೂವೀಸ್ನ ನೋಡಿ, ಆಮೇಲೆ ನಮ್ಮ ಈ ಥರ ಎಲ್ಲ ಅದು ಕಂಟೆಂಟ್ ಓರಿಯೆಂಟೆಡ್ ಈ ಥರ ಎಲ್ಲ ಪ್ರಾಜೆಕ್ಟ್ಸ್ ಬಂದಾಗ ಡೆಫಿನೆಟ್ಲಿ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಚೆನ್ನಾಗಿದೆ ಅಂತಂದರೆ ಒಂದು 10 ಜನಕ್ಕೆ ಹೇಳಿ, ಚೆನ್ನಾಗಿಲ್ಲ ಅಂತಂದರೆ ಇದು ನಂಗೆ ಇಷ್ಟ ಆಗಿಲ್ಲ ಅಂತ ಫೀಡ್ಬ್ಯಾಕ್ ಕೊಡಿ. ಬಟ್ ಮನೆಯಲ್ಲೇ ಕೂತ್ಕೊಂಡು ಪ್ಲೀಸ್ ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಕನ್ನಡ ಮೂವಿನ ಉಳಿಸಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ದು ಅದು ಹೇಗೆ ಅನಿಸ್ತು ನಿಮಗೆ? ಕ್ಲೈಮ್ಯಾಕ್ಸ್ ಬಂದಾಗ ಯಾ ತುಂಬ ಎಮೋಷನ್ಸ್ ಮಿಕ್ಸ್ ಇತ್ತು. ನಮ್ಮಮ್ಮ ಅದೇ ಹೇಳ್ದಲ್ಲ, ಅಳ್ತಾ ಇದ್ರು. ಒಂದೊಂದು ಅಂದರೆ ಇದು ಇಟ್ಸ್ ನಾಟ್ ಲೈಕ್ ನನಗೇನೋ ಆಗುತ್ತೆ, ನಾನು ಅಳ್ತಾ ಇದ್ದೀನಿ, ಯಾಕಂದರೆ ನಾನು ಅಳ್ತಾ ಇದ್ರೆ ಅಮ್ಮ ಅತ್ತೆ ಅಳ್ತಾರೆ, ಆ ಥರ ಎಮೋಷನ್ ಮಿಕ್ಸ್ ಇರಲಿಲ್ಲ. ಯಾಕಂದರೆ ನಮ್ಮಮ್ಮ ಆಬ್ವಿಯಸ್ಲಿ ನನಗೇನಾದರೂ ಆದರೆ ಅಥವಾ ನನಗೆ ಏಟು ಬಿದ್ದರೆ ಅತ್ತೆ ಅಳ್ತಾರೆ. ಬಟ್ ಇದರಲ್ಲಿ ಬೇರೆಯವರ ಎಮೋಷನ್ಸ್ನ ನೋಡಿ, ಬೇರೆಯವ್ರ ಆ್ಯಕ್ಟಿಂಗ್ ಮಾಡೋದನ್ನು ನೋಡಿ ನಮ್ಮಮ್ಮ ಅಳ್ತಾ ಇದ್ರು. ನಂಗೆ ನಿಜವಾಗ್ಲೂ ಲೈಕ್ ಏನು ಹೇಳಬೇಕು ಅಂತ ಗೊತ್ತಾಗಲಿ. ನಮ್ಮ ಪಪ್ಪನೂ ಇರೋದು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದರು. ಸೊ ಎಲ್ಲರ ಕಡೆಯಿಂದ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಇಟ್ಸ್ ಲೈಕ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಗ್ತಾ ಇದೆ. ನಾನು ಅದೇ ಹೇಳ್ದಂಗೆ ಒಂದು 5 ನಿಮಿಷ ನಾನು ಕುತ್ಕೊಂಡು ಯೋಚನೆ ಮಾಡಬೇಕಾಯ್ತು. ಹೌದಲ್ವಾ? ಬಿಕಾಸ್ ನೀವು ಮೂವಿ ನೋಡಿದ್ರಲ್ವಾ, ನಿಮಗೆ ಹೇಗೆ ಅನ್ನಿಸ್ತು? ಎಕ್ಸಾಕ್ಟ್ಲಿ. ಬಿಕಾಸ್ ಈಗಿನ ದಿನಗಳಲ್ಲಿ ಆ ಮೌಲ್ಯಗಳೆಲ್ಲೋ ಕಳ್ಕೊಳ್ತಾ ಇದ್ದೀವಿ ನಾವು. ಈಗ ಇದು ನನಗಷ್ಟೇ ಅಪ್ಲೈ ಆಗುತ್ತೆ ಅಥವಾ ಯಾರೋ ನನ್ನ ಪಕ್ಕದ ಮನೆಯವನಿಗೆ ಅಪ್ಲೈ ಆಗುತ್ತೆ, ಆ ಥರ ಅಲ್ಲ. ಈಗ ನಮ್ಮ ಅಪ್ಪಂಗೂ ಇದು ಅಪ್ಲೈ ಆಗ್ಬೋದು, ಅಥವಾ ನಮ್ಮ ಅಪ್ಪನ ಏಜಲ್ಲಿರೋ ಇನ್ನೊಬ್ಬ ಮನುಷ್ಯಂಗೂ ಅದು ಅಪ್ಲೈ ಆಗ್ಬೋದು. ಸೊ ಆ ಮೌಲ್ಯನ ಹೇಳ್ಕೊಡುತ್ತೆ. ಎಮೋಷನ್ಸ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇಲ್ಲಿ. ಅದೇ ಹೇಳ್ನಲ್ಲ, ವಿ ಶುಡ್ ಸಿಟ್ ಬ್ಯಾಕ್ ಅನ್ಕೋಬೇಕು, ದೆನ್ ವಿ ಶುಡ್ ಕಮ್ ಬ್ಯಾಕ್ ಟು ಅವರ್ ರಿಯಾಲಿಟಿ. ಓಕೆ ಇದು ಆ್ಯಂಡ್ ಬಂದುಬಿಟ್ಟು ಜನ ಯೋಚನೆ ಮಾಡ್ತಾರೆ, ಓಕೆ ಇದಾಗಿದೆ, ಸೊ ನಾನು ಹಿಂಗೆ ಇರಬಾರ್ದು, ಇದರಿಂದ ನಾನು ಏನು ಬೆಟರ್ಮೆಂಟ್ ಮಾಡ್ಕೋಬೋದು ಅಂತ ಥಿಂಕ್ ಮಾಡ್ತಾರೆ. ಎಲ್ಲ ಟೈಮು ಹುಡುಗಿರು ಇನ್ನೋಸೆಂಟ್ ಆಗಿರೋಕ್ಕಾಗಲ್ಲ. ಹುಡುಗರು ಯಾವಾಗಲೂ ಓಕೆ ಇವ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೂ ಆಗಲ್ಲ. ಅದು ಒಂದು ತೋರಿಸ್ಕೊಡುತ್ತೆ. ಆ್ಯಂಡ್ ಬೀಯಿಂಗ್ ಅ ಗರ್ಲ್ ನನಗೆ ಆ ಥರದ್ದು ಒಂದು ಪಾತ್ರ ಮಾಡೋದಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬರೋರೆಲ್ಲ ನಮ್ಮ ಹೀರೋಗಿರಲಿ, ನಮ್ಮ ಡೈರೆಕ್ಟ್ರಿಗಿರಲಿ, ನನಗಿರಲಿ ಬಂದು ಹಗ್ ಮಾಡದೆ ಹೋಗಿಲ್ಲ ಯಾರು. ಯಾಕಂದರೆ ಅವ್ರಿಗೆ ಅಷ್ಟು ಇಷ್ಟ ಆಯಿತು. ಮತ್ತು ಇಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಕಾಮಿಡಿ ವೈಸ್ ಚೆನ್ನಾಗಿದೆ. ಸ್ಟೋರಿ ಅಂತೂ ಹೇಳಂಗೆ ಇಲ್ಲ. ಡೈರೆಕ್ಷನ್ ಇರಲಿ, ಸ್ಕ್ರೀನ್ ಪ್ಲೇ ಇರಲಿ, ನಮ್ಮ ಶಿವಸೇನಾ ಅವ್ರದ್ದು ಸಿನಿಮಾಟೋಗ್ರಫಿ ಇರಲಿ, ಡೈಲಾಗ್ಸ್ ಇರಲಿ. ನಾನು ಈ ಸಿನಿಮಾ 3-4 ಸರಿ ನೋಡಿದ್ದೀನಿ. ಆದ್ರೂ ನಾನು ಆಡಿಯನ್ಸ್ ಜೊತೆ ನೋಡೋಣ ಅಂತ ಇವತ್ತು ಫುಲ್ ಕೂತ್ಕೊಂಡೆ ಫಸ್ಟ್ ಶೋ ಅಲ್ಲಿ. ಯಾಕಂದರೆ ನಾನು ಫಸ್ಟ್ ಶೋ ಯಾವತ್ತೂ ಯಾವುದೂ ಸಿನಿಮಾ ನೋಡಿರಲಿಲ್ಲ. ಸೊ ಇವತ್ತು ನಮ್ಮ ಸಿನಿಮಾ ಹೇಗಿದೆ ಅಂದರೆ ಅದು ಭಯ ಒಂದಿತ್ತು. ನಾವು ಚೆನ್ನಾಗಿ ಮಾಡಿರೋ ಶೋರ್ ಇದೆ, ಬಟ್ ಜನರಿಗೆ ಹೆಂಗೆ ಅನಿಸುತ್ತೆ ಅದು ಗೊತ್ತಿರಲಿಲ್ಲ. ಅದಕ್ಕೆ ಅವ್ರ ಜೊತೆಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಕಾಮಿಡಿದಲ್ಲಿ ತುಂಬ ಜನ ನಕ್ಕಿದ್ರು. ಎಮೋಷನ್ಸ್ ಇದ್ದಾಗ ಎಷ್ಟೊಂದು ಜನ ಕಣ್ಣಲ್ಲಿ ನೀರು ನೋಡಿದೆ ನನ್ನ ಅಕ್ಕಪಕ್ಕದಲ್ಲಿ. ಮತ್ತು ರ್ಯಾಂಡಮ್ ಜನರ ಪಕ್ಕ ನಾನು ಕೂತಿದ್ದೆ. ಅಂದರೆ ಅವ್ರು ಹೇಗೆ ಫೀಲ್ ಮಾಡ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀಡಿಯಾ. ಬಂದು ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಕನ್ನಡ ಸಿನಿಮಾಗೆ ಉಳಿಸ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಶೋರ್ ಸರ್, 100% ಆಗಿದ್ದಾರೆ. ಇನ್ನೊಂದು ಶ್ರೇಷ್ಠ ಅವ್ರಿಗೆ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಡಿಸಿಷನ್ ತೊಗೊಳ್ಳೋ ಮುಂಚೆನೇ ನಾನು ಸಲಗನಲ್ಲಿ ನೋಡಿದ್ದೆ. ಬಿಕಾಸ್ ಮಾಸ್ತಿ ಸರಿಂದ ನಂಗೆ ಈ ಸಿನಿಮಾ ಸಿಕ್ಕಿದ್ದು. ಅವ್ರು ಸಲಗ ಅಂತ ಒಂದು ಸಿನಿಮಾ ಬರುತ್ತೆ ನೋಡಿ ಅಂತ. ಆವಾಗ ಕೆಂಡ ಅನ್ನೋ ಪಾತ್ರ ನಂಗೆ ತುಂಬ ಇಷ್ಟ ಆಗಿತ್ತು. ಅದು ನನಗೆ ತುಂಬ ಶಾರ್ಟ್ ಅನಿಸ್ತು ಸಲಗದಲ್ಲಿ. ಅದೇ ನಾನು ಮಾಸ್ತಿ ಸರ್ಗೆ ಹೇಳಿದೆ, ಸರ್ ಬನ್ನಿ ಪರವಾಗಿಲ್ಲ, ಒಂದು ಸ್ಟೋರಿ ಇದೆ ಅವ್ರ ಮೇಲೇ ಅಂತ. ಅವಾಗ ನನಗೆ ಸ್ಟೋರಿ ಅಭಿ ಅವರು ಮತ್ತು ಮಾಸ್ತಿ ಸರ್ ಎಕ್ಸ್ಪ್ಲೇನ್ ಮಾಡಿದರು. ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನನಗೆ ಇಂಟರ್ನಲಿ ಕನೆಕ್ಟ್ ಆಗಿತ್ತು. ಕೆಲವೊಂದು ಇನ್ಸಿಡೆಂಟ್ಸ್ ನಮ್ಮ ಸಿನಿಮಾದಲ್ಲಿ ಏನಿದೆ ಅದು ನನ್ನ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ನಡೆದಿದೆ. ಸೊ ಅದರಿಂದ ಅದು ತುಂಬ ಕನೆಕ್ಟ್ ಆಯಿತು ನನಗೆ. ಸೊ ಮತ್ತು ಟೆಕ್ನಿಷಿಯನ್ಸು ಇರೋದ್ರಿಂದ ಎಲ್ಲ ದೊಡ್ಡ ಟೆಕ್ನಿಷಿಯನ್ಸು, ಚರಣ್ ಸರ್ ಮ್ಯೂಸಿಕ್ಕು ನೀವು ಫಸ್ಟ್ ಡೇ ನೋಡಿರ್ತೀರ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ. ಸೊ ತುಂಬ ಖುಷಿ ಆಗ್ತದೆ ನನಗೆ. ದಯವಿಟ್ಟು ಬಂದು ನೋಡಿ. ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ತುಂಬ ಎಲ್ಲ ಸಿನಿಮಾದಲ್ಲೂ ಈ ಥರ ಇಂಟರ್ವ್ಯೂಸ್ ಬರುತ್ತೆ. ಎಲ್ಲರೂ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಮ್ಮದು ಒಂದು ಸರಿ ನೀವು ನೋಡಿ, ನಿಮ್ಮ ದುಡ್ಡಿಗೆ ಮಾತ್ರ ಮೋಸ ಅಂತೂ ಆಗಲ್ಲ ಖಂಡಿತ. ಅಷ್ಟು ನಾನು ಗ್ಯಾರಂಟಿ ಕೊಡ್ತೇನೆ ನಿಮಗೆ. ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಸರ್. ಖುಷಿ ಆಗ್ತಾ ಇದೆ.
ಬಟ್ ಅದೇ ಉದ್ದೇಶನೂ ನಮ್ಮದು ಅದೇ ಇತ್ತು. ಅಂದರೆ ಉತ್ತರ ಕರ್ನಾಟಕದ ಒಂದು ಸಿನಿಮಾ ಮಾಡಬೇಕು, ಅದೇ ಭಾಗಕ್ಕೆ ಹೋಗಿ ಅಲ್ಲಿ ಇರೋ ಜನ ಯೂಸ್ ಮಾಡ್ಕೊಂಡೆ ಅಂತ. ಅದು ಜನ ನೋಡಿದಾಗ ಏನು ರಿಯಾಕ್ಷನ್ ಬರುತ್ತೋ ಅನ್ನೋ ಒಂದು ಭಯ ಇತ್ತು. ಬಟ್ ನೋಡಿದಾಗ ಜನ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಗುತ್ತೆ. ಅದ್ರದ್ದು ಕ್ರೆಡಿಟ್ ಎಲ್ಲ ನಮ್ಮ ಗುರುಗಳಿಗೆ ಹೋಗುತ್ತೆ, ಸೂರಿ ಸರ್ಗೆ. ಅಂದರೆ ನಾವು ಅಲ್ಲಿ ಕಡ್ಡಿಪುಡಿ ಸಿನಿಮಾದಿಂದನೂ ನಾವು ನೋಡಿದ್ದು ಅದನ್ನೇ. ಆಲ್ಮೋಸ್ಟ್ ಹೇಳೋ ವಿಷಯನ ತುಂಬ ನೈಜವಾಗಿ ಹೇಳಬೇಕು ಅನ್ನೋದು ಕಲ್ತಿದ್ದು, ಅದನ್ನ ಇಲ್ಲಿ ಅಡಾಪ್ಟ್ ಮಾಡಿದ್ದೀನಿ ಸರ್. ಈ ರೀತಿ ತೋರಿಸ್ಬೋದು ಅಂತ ನಿಮಗೆ ಯಾವಾಗ ಅನಿಸ್ತು? ಅಂದರೆ ಸರ್, ಈ ಸೋಮು ಸೌಂಡ್ ಇಂಜಿನಿಯರನ್ನು ಸಬ್ಜೆಕ್ಟ್ ಬರದ ತಕ್ಷಣವೇ ನಾನು ಉತ್ತರ ಕರ್ನಾಟಕದ್ದು ಅಂತ ಸೆಲೆಕ್ಟ್ ಮಾಡಿದಾಗನೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ನು ಅಲ್ಲಿಯರನ್ನ ತೊಗೋಬೇಕು ಅನ್ನೋದು ಫಸ್ಟ್ ಪ್ರಿಫರೆನ್ಸ್ ಇತ್ತು. ಈ ಶೆಟ್ಟಿ ಸರು ಒಂದಿಬ್ಬರು ಮೂವರನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಉತ್ತರ ಕರ್ನಾಟಕದ ಆರ್ಟಿಸ್ಟ್ನೇ ತೊಗೊಂಡಿದ್ದು. ಅಂದರೆ ಸ್ಲ್ಯಾಂಗ್ ಎಲ್ಲ ತುಂಬ ಟಫ್ ಆಗಬಾರ್ದು ನಾಳೆ ನಮಗೆ ಹೇಳೋ ವಿಷಯಕ್ಕೆ ಸ್ಟ್ರಕ್ಚರ್ಗೆ ಅಂತ. ಅದಕ್ಕೆ ಓಕೆ, ಅವನು ಸಲಗದಲ್ಲಿ ಕೆಂಡ ಮಾಡಿದ್ರು ಇದು ಸೋಮ ಬೇರೆ ವೇರಿಯೇಷನ್. ಅಂದರೆ ನಿಮ್ಗೆ ಫಸ್ಟ್ ಹಾಫೇ ಬೇರೆ, ಸೆಕೆಂಡ್ ಹಾಫ್ ಸೋಮನೇ ಬೇರೆ ಅಲ್ವಾ, ಅದಕ್ಕೆ ಆಪ್ಟ್ ಆಗ್ತಾನಂತಲೇ ಸೆಲೆಕ್ಟ್ ಮಾಡಿದ್ದೆ ಸರ್. ಓಕೆ, ಸೊ ಫಸ್ಟ್ ಅಷ್ಟೇ ಆಗಿದೆ ಸರ್. ಇವಾಗ ಪ್ರೇಕ್ಷಕರಿಂದ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇನ್ನಷ್ಟು ನೋಡಬೇಕಾಗಿದೆ ಸಿನಿಮಾ, ನೋಡಬೇಕಾಗಿದೆ. ಅದೇ ಸರ್, ನಮ್ಮಂಥ ಹೊಸಬ್ರಿಗೆ ಬಂದು ಸಿನಿಮಾ ನೋಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಸಿನಿಮಾ. ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಅದೇ ಹೇಳಿದರೆ ಇಡೀ ಟೀಮ್ಗೆ ಒಂದು ಎನರ್ಜಿ ಬರುತ್ತೆ ಸರ್. ಅಂದರೆ ನನಗೆ ಎಮೋಷ್ನಲ್ ಸಬ್ಜೆಕ್ಟ್ ಅಂದರೆ ಭಾರಿ ಇಷ್ಟ ಸರ್. ಅದನ್ನು ಮಾಡೋಕ್ಕೆ ಆ ಸ್ಟ್ರೆಂತ್ ನನಗೆ ಇದೆ ಅನ್ನೋ ಒಂದು ಫೀಲ್ ಇತ್ತು. ಅದಕ್ಕೆ ನಾನು ಈ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡು ಟೋಟಲ್ ಎಮೋಷ್ನಲಿ, ಅಂದರೆ ಸೋಮ ಎಲ್ಲರೊಳಗೂ ಒಬ್ಬ ಸೋಮ ಇರ್ತಾನೆ ಅನ್ನೋದನ್ನು ಆ್ಯಕ್ಚುಲಿ ಅದು ಬರ್ಕೊಂಡಿದ್ದೆ ಇದೇ ಉದ್ದೇಶಕ್ಕೆ ಸರ್. ಅದೇ ಸರ್, ಮತ್ತೆ ಅದೇ ವರ್ಡ್ ಹೇಳೋದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಡೀ ನಮ್ಮ ಟೀಮ್ಗೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.